ಹಾಯ್ ಹಲೋ ಗೈಸ್, ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಸೊ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಲೋಕೇಶ್ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತು ವ್ಲಾಗ್ ಆ್ಯಕ್ಚುಲಿ ಇವಾಗ ಟೈಮ್ ಬಂದು 7 o'clock ಆಗಿದೆ. ಆದರೆ ನಮ್ಮನೆ ಗಡಿಯಾರ ನೋಡಿ 12 ಕಾಲು ತೋರಿಸ್ತಾ ಇದೆ, ನಿಂತೋಗಿದೆ. ಶೆಲ್ ತಂದು ಹಾಕಬೇಕು, ಹಾಕಿಲ್ಲ. ಇವತ್ತಿಷ್ಟು ಬೆಳಗ್ಗೆನೆ ಯಾಕಪ್ಪ ರೆಡಿ ಆಗಿದ್ದೀನಿ ಅಂತ ಹೇಳಿದ್ರೆ, ಇವತ್ತು ಮಾಲೆ ಹಾಕಿದ್ದಾರೆ ಸ್ವಾಮಿಯವರು, ಅಂದರೆ ಅವ್ರ ಹೆಸರೇ ಸ್ವಾಮಿ. ಸೊ ಸ್ವಾಮಿಗಳು ಮತ್ತು ಮನುಸ್ವಾಮಿಗಳು ಮಾಲೆ ಹಾಕಿದ್ದಾರೆ. ಇವತ್ತು ಇರುಮುಡಿ ಶಬರಿಮಲೆಗೆ ಹೊರಟಿದ್ದಾರೆ, ಅಲ್ಲಿಗೆ ಹೋಗ್ಬೇಕೀಗ. ಸೊ ಎಲ್ಲ ರೆಡಿ ಆಗಿದ್ದೀನಿ. ಇನ್ನು ತಿಂಡಿ ಇವತ್ತು ಆ್ಯಕ್ಚುಲಿ ಗ್ಯಾಸೇ ಹಚ್ಚಿಲ್ಲ. ಬೆಳಗ್ಗೆ 7 ಗಂಟೆಯಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನೊಂದು ಸ್ವಲ್ಪ ಬಿಸಿನೀರು ಕುಡಿದು ಹೊರಡಬೇಕು. ಸೊ ನನಗೆ ಆ್ಯಕ್ಚುಲಿ ಬೆಳಗ್ಗೆ ಎದ್ದ ತಕ್ಷಣ 1 ಗ್ಲಾಸ್ ಬಿಸಿನೀರು ಕುಡಿಬೇಕು, ಇಲ್ಲಾಂದರೆ ಅದೇನೋ ಒಂಥರ ಸಮಾಧಾನನೇ ಆಗಲ್ಲ. ಅಮ್ಮ ಆ್ಯಕ್ಚುಲಿ ಸ್ನಾನ ಮಾಡೋಕ್ಕೆ ಹೋಗಿದ್ದಾರೆ. ಈಗ ಅಮ್ಮಂಗೆ ಒಬ್ಬರು ಕಾಯ್ತಾ ಇದ್ದೀನಿ. ಇನ್ನು ಲೋಕಿ ಆ್ಯಕ್ಚುಲಿ ಕಾರ್ ತರಕ್ಕೆ ಹೋಗಿದ್ದಾರೆ. ಇನ್ನೇನು ಹೊರಡ್ಬೇಕೀಗ. ಆ್ಯಕ್ಚುಲಿ ಇರುಮುಡಿ ಎಲ್ಲ ಬೆಳಗಿನ ಜಾವನೇ 3 ಗಂಟೆಗೆ ಮುಗಿಸಿದ್ದಾರೆ. ನಾನು ಅಷ್ಟೊತ್ತಲ್ಲಿ ಹೋಗೋಕ್ಕಾಗಲ್ಲ, ಬೆನ್ನೋವಿರೋದ್ರಿಂದ. ಮತ್ತು ಇನ್ನೊಂದೇನೆಂದರೆ ಶೀತ ಟೈಮಲ್ಲಿ ಬೇಡ ಅಂಥೇಳಿ ಹೋಗಲಿಲ್ಲ. ಋತ್ವಿಕ್ಷ ಇಬ್ಬರು ಹೊರಟಿದ್ದಾರೆ. ಈಗ ನಾನು ಕೂಡ ಒಂದು ಸ್ವಲ್ಪ ನೀರು ಕಾಯಿದ್ರೆ ಕುಡಿದು ಹೋಗ್ಬೋದು. ನೋಡಿ ಎಷ್ಟು ಈಸಿ ಆಗಿಬಿಟ್ಟಿದೆ ನಮ್ಮ ಕೆಲಸ. ಸೊ ಕೆಟಲ್ ಬಂದು ಗ್ಯಾಸ್ ಹಚ್ಚೋದೇ ಇದಾಗ್ಬಿಟ್ಟಿದೆ. ಸೊ ಮನುಷ್ಯ ಎಷ್ಟು ಸೋಂಬೇರಿ ಆಗ್ತಾ ಇದ್ದಾನೋ ಅಷ್ಟು ಇದಾಗ್ಬಿಟ್ಟಿದೆ. ಶಬರಿಮಲೆ ಹೋಗಬೇಕು. ಸೊ ನೋಡಿ ಕರೆಂಟು ಕೂಡ ನಮ್ಮ ನೀರು ಕಾದಿದೆಯಾ ನೋಡೋಣ. ಓಕೆ, ಅಷ್ಟು ಮಟ್ಟಕ್ಕೆ ಕಾದಿಲ್ಲ. ಸೊ ಬನ್ನಿ, ಅಮ್ಮ ಕೂಡ ಬಂದರು, ಹೊರಡೋಣ. ಇನ್ನು ಆಲ್ರೆಡಿ ಟೈಮ್ ಆಗಿರೋದ್ರಿಂದ ಆ್ಯಕ್ಚುಲಿ ನಾನು ಅಮ್ಮ ಎಲ್ಲರೂ ಹೊರಟ್ವಿ. ಪೂಜೆ ಸ್ಟಾರ್ಟ್ ಆಗಿದೆ ಅಂತ ಅಕ್ಕ ಫೋನ್ ಮಾಡಿದ್ಲು, ಹಂಗಾಗಿ ಲೇಟ್ ಆಗಿದೆ ಅಂತ ಹೊರಟ್ವಿ. ಋತ್ವಿಕ್ ಆ್ಯಕ್ಚುಲಿ ತುಂಬ ಕೋಲ್ಡ್ ಇರೋದ್ರಿಂದ ಸೊ ಟೋಪಿ ಹಾಕು ಅಂತ ಹೇಳಿದ್ರೆ ಅವ್ನು ಹಾಕೊಂಡು ಕಾರಲ್ಲಿ ಹೋಗ್ಬೇಕಾದ್ರೆ ಅವ್ನು ಏನು ಹೇಳಿದ್ರು ಕೂಡ ಖುಷಿ ಪಟ್ಕೊಂಡು ಮಾಡ್ತಾನೆ. ಇನ್ನು ಹೋಗ್ತಾರೆ. ರಿತಿಕ್ಷಾ ಸಾಂಗ್ ಕೇಳಬೇಕು ಅಂತ ಸಾಂಗ್ ಹಾಕ್ತಿದ್ರೆ ಇಲ್ಲಿ ನೋಡಿ ನನ್ನ ಮಗ ಹೆಂಗೆ ಕುಣ್ಕೊಂಡು ಬರ್ತಾ ಇದ್ದಾನೆ. ಸೊ ಅವನಿಗೆ ಕಾರಲ್ಲಿ ಕುಣಿಯೋದು ಅಂದರೆ ಒಂದು ಕ್ರೇಜು. ಸೊ ನಾವಿರೋ ಇದ್ದೀವಲ್ಲ, ಅಲ್ಲಿಂದ ಊರಿಗೆ ಹೋಗೋಕ್ಕೆ ಒಂದು 10 ನಿಮಿಷ ಆಗುತ್ತೆ ಅಷ್ಟೇ. ಇನ್ನು ನಾವು ಹೋಗೋಷ್ಟರಲ್ಲಿ ಆಲ್ರೆಡಿ ಪೂಜೆ ಸ್ಟಾರ್ಟ್ ಆಗಿದೆ. ಇನ್ನೇನು ಗಾಡಿ ಹತ್ರನೂ ಕೂಡ ಬಂದುಬಿಟ್ಟಿದ್ದಾರೆ. ಸೊ ನಮ್ಮೂರಲ್ಲಿ ಯಾವ ಥರ ಮಾಡ್ತಾರೆ ಅಂತ ತೋರಿಸ್ತೀನಿ ನೋಡಿ. ನಾವು ಬಂದಿದ್ದು ಆ್ಯಕ್ಚುಲಿ ತುಂಬಾ ಲೇಟ್ ಆಗಿತ್ತು. ಸೊ ಇನ್ನೇನು ಒಂದು 10 ನಿಮಿಷ ಬೇಗ ಹೋಗಿದ್ದೀವಿ ಅಷ್ಟೇ. ಇನ್ನು ದೇವ್ರನ್ನ ಕೂಡ ಕರ್ಕೊಂಡೇ ಬರ್ತಾರೆ. ಯಾಕಂತ ಹೇಳಿದ್ರೆ ಗಾಡೀಲಿ ಹೊರಡಬೇಕಾದ್ರೆ ಯಾರಿಗೂ ಏನೂ ಆಗಬಾರ್ದು ಅಂತ. ಇನ್ನು ದೇವ್ರನ್ನ ಕರ್ಕೊಂಬಂದು ಗಾಡಿ ಸುತ್ತಲೂ ಪೂಜೆ ಮಾಡಿಕೊಂಡು ಇನ್ನೇನು ಹೊರಡ್ತಾರೆ. ಸೊ ಯಾವ ರೀತಿ ಹೊರಡ್ತಾರೆ ಅಂತ ತೋರಿಸ್ತೀನಿ ನೋಡಿ ಗಾಯ್ಸ್. ತಡಿ ಮನು ಸೊ ನೋಡಿದ್ರಲ್ಲ, ಇನ್ನೇನು ಎಲ್ಲರಿಗೂ ಕೂಡ ಸ್ವಾಮಿ ಶರಣಮಯ್ಯಪ್ಪ ಅಂತ ಅವರೇ ಹೇಳಿಕೊಂಡು ಇನ್ನು ದೇವರು ಕೂಡ ಆಶೀರ್ವಾದ ಮಾಡಿ. ಇಲ್ಲಿ ನಮ್ಮೂರಲ್ಲಿ ಆ್ಯಕ್ಚುಲಿ ಯಾವಾಗಲೂ ಅಷ್ಟೇ. ಸೊ ಫಸ್ಟು ನಮ್ಮೂರ ಸತ್ಯನಾಳಮ್ಮ ಮತ್ತು ಭೂತರಾಯಪ್ಪನ 2 ಕೂಡ ತೊಗೊಂಬರ್ತಾರೆ. ಅದನ್ನು ತೊಗೊಂಬಂದು ಗಾಡಿ ಸುತ್ತಲೂ 3 ರೌಂಡ್ ಹೊಡೆದು ಆಮೇಲೆ ಕರ್ಪೂರ ಎಲ್ಲ ಹಚ್ಚಿ ಆಮೇಲೆ ಸೊ ಗಾಡೀಲಿ ಹೊರಡ್ತಾರೆ. ಪ್ರತಿ ವರ್ಷವೂ ಇದೇ ಥರ. ಸೊ ದೇವರು ಅದು ನಿಂಬೆಹಣ್ಣು ತುಳಿದ ಮೇಲೆ ಹೋಗ್ತಾರೆ. ಇನ್ನು ಅಮ್ಮ ಕೂಡ ಎಲ್ರಿಗೂ ಸೊ ಇಲ್ಲಿ ಹೋಗಬೇಕಾದ್ರೆ ದುಡ್ಡು ಕೊಡ್ತಾರೆ. ಅದನ್ನು ಕೊಡೋದಕ್ಕೆ ಅಂತ ನಿಂತ್ಕೊಂಡಿದ್ರು. ಇನ್ನು ಕೊಟ್ಟು ಇನ್ನು ಅವ್ರಿಗೂ ಕೂಡ ಎಲ್ಲ ಹಾರ ಹಾಕಿ ಹೊರಡೋಕ್ಕೆ ತುಂಬ ಲೇಟಾಗಿತ್ತು. ನಾವು ಕೂಡ ಲೇಟಾಗಿ ಬಂದಿದ್ವಲ್ಲ, ಹಾಗಾಗಿ ನಾವು ಕೂಡ ಅಲ್ಲೆಲ್ಲ ಎಲ್ಲರಿಗೂ ನಮಸ್ಕಾರ ಮಾಡಿಕೊಂಡು ಅವ್ರ ಕಾಲೆಲ್ಲ ಮುಗ್ದು. ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ ಬ್ಯಾಕ್ ಪೇಯ್ನ್ ಇರೋದ್ರಿಂದ ನನಗೆ ಜಾಸ್ತಿ ಮುಗಿಯೋಕ್ಕಾಗಲಿಲ್ಲ. ಅಮ್ಮನೇ ಎಲ್ರಿಗೂ ನಮಸ್ಕಾರ ಮಾಡಿಕೊಂಡ್ರು. ಇನ್ನೇನು ಅವರು ಕೂಡ ಹೊರಟರು. ಸೊ ಒಂದು ಸ್ವಲ್ಪ ಜನ ಕಾರಲ್ಲಿ ಹೋಗ್ತಾ ಇದ್ದಾರೆ. ಲೋಕಿ ಕೂಡ ಅವ್ರ ತಮ್ಮನ್ನ ಮಾತಾಡಿಸ್ಕೊಂಡು ಇನ್ನು ಕಾರಲ್ಲಿ ಹೋಗೋರು ಒಂದು 5 ಜನ ಇದ್ದರು. ಬಸ್ಸಲ್ಲಿ ಹೋಗ್ತಾಯಿದ್ರು. 2 ಒಂದೇ ಸಲ ಗಾಡಿ ಬಿಡ್ತು.
ಇನ್ನು ಅವರು ಈ ವರ್ಷ ಸ್ವಲ್ಪ ಬೇಗನೆ ಬಿಟ್ಟಿದ್ದಾರೆ. ಯಾಕೆಂತ ಹೇಳಿದ್ರೆ ನೈಟೆಲ್ಲ ಮುಡಿ ಕಟ್ಟಿರೋದ್ರಿಂದ ಮುಡಿ ಫುಲ್ಲು ಕಟ್ಟಿ ನೈಟೆಲ್ಲ ಎದ್ದಿದ್ರಲ್ಲ, ಇನ್ನು ಹೋಗ್ತಾ ಅವರು ಅಡುಗೆ ಮಾಡ್ಕೊಂಡು ತಿಂದು ಹೋಗಬೇಕಲ್ಲ. ಸೊ ಹಾಗಾಗಿ ಇನ್ನು ಅವ್ರನ್ನೆಲ್ಲ ಕಳಿಸಿ ಇನ್ನು ಊರಿಗೆ ಹೋಗೋಣ ಅಂಥೇಳಿ ಹೋಗಬೇಕು. ಆ್ಯಕ್ಚುಲಿ ಏನಪ್ಪ ಅಂದರೆ ಊರಲ್ಲಿ ಕೆರೆ ತುಂಬಿತ್ತು. ಸೊ ನಾನು ನೋಡೇ ಇರಲಿಲ್ಲ, ತುಂಬ ದಿನ ಆಗಿಬಿಟ್ಟಿತ್ತು ಕೆರೆ ತುಂಬಿರೋದು. ಹಂಗಾಗಿ ಅವ್ರನ್ನ ಕಳಿಸ್ಬಿಟ್ಟು ನೋಡ್ಕೊಂಬರೋಣ ಅಂತ ಹೇಳಿ ಹೊರಟಿದ್ದೀನಿ. ಸೊ ಇನ್ನೇನು ಅವರು ಕೂಡ ಹೊರಟರು. ಎಲ್ರಿಗೂ ಬಾಯ್ ಮಾಡಿಕೊಂಡು ಇನ್ನು ನಾವು ಅಲ್ಲಿಂದ ಹೊರಟ್ವಿ. ಹೋಗ್ಬೇಕಾದ್ರೆ ಎಲ್ರಿಗೂ ಕೂಡ ಕೇಳ್ಕೊಳೋದಂತೆ ಸೇಫಾಗಿ ಹೋಗಿ ಸೇಫಾಗಿ ಬರಲಿ ಅಂತ ಕೇಳ್ತೀನಿ. ಇನ್ನು ನೋಡಿದ್ರಲ್ಲ ಎಲ್ಲರೂ ಕೂಡ ಬಾಯ್ ಮಾಡ್ತಿದ್ದಾರೆ. ಸೊ ಬನ್ನಿ ಅವ್ರು ಹೆಂಗೆ ಹೋಗ್ತಾ ಇದ್ದಾರೆ ಅನ್ನೋದನ್ನು ಕೂಡ ಒಂದು ಪುಟ್ಟ ವೀಡಿಯೋಸ್ ನಿಮ್ಗೆ ಹಂಗೆ ಅಪ್ಲೋಡ್ ಮಾಡ್ತೀನಿ. ಸೊ ನೀವು ಕೂಡ ಹರಿಸಿ ಸೇಫಾಗಿ ಹೋಗಿ ಸೇಫಾಗಿ ಬರಲಿ ಅಂತ ಕೇಳ್ಕೊತೀನಿ. ಯಾಕೆ ಅಂತ ಹೇಳಿದ್ರೆ ಶಬರಿಮಲೆ ನಾವೆಲ್ಲ ನ್ಯೂಸಲ್ಲಿ ನೋಡ್ತಾ ಇದ್ದೀವಿ, ತುಂಬ ಕ್ರೌಡ್ ಇದೆ ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಗೊತ್ತಿಲ್ಲ, ಹೋಗ್ತಾ ಇದ್ದಾರೆ. ಬಟ್ ಸೇಫಾಗಿ ಹೋಗಿ ಬರಲಿ ಅನ್ನೋದಷ್ಟೇ ನಮ್ಮ ಪ್ರಾರ್ಥನೆ. ಇವತ್ತಿನ ವ್ಲಾಗ್ ಅಂತೂ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಬನ್ನಿ ನಮ್ಮ ಊರಿಗೆ ಹೋಗಿ ಹಾಗೆ ತೋರಿಸ್ತೀನಿ ಕೆರೆ ಹೆಂಗಿದೆ ಅಂತ. ನಾನು ಆ್ಯಕ್ಚುಲಿ ತುಂಬ ದಿವಸದಿಂದ ಊರ ಕಡೆ ಬಂದೇ ಇರಲಿಲ್ಲ ಬಿದ್ದಾಗಿಂದ. ಸೊ ಕೆರೆ ನೋಡಿ ಎಷ್ಟು ಬೇಗ ಹೆಂಗೆ ತುಂಬೋಗಿದೆ, ಫುಲ್ಲು ಖಾಲಿ ಇದ್ದಿದ್ದ ಕೆರೆ ಇನ್ನು ಈ ರೀತಿ ಇದೆ. ಇನ್ನು ಊರಿಗೆ ಹೋಗಿ ಕೆರೆಗಳೆಲ್ಲ ನೋಡಿಕೊಂಡು ಇನ್ನು ಮನೆ ಹತ್ರ ಆ್ಯಕ್ಚುಲಿ ಕರೆಂಟ್ ಕೆಲಸ ಮಾಡ್ತಿರೋರು ಫೋನ್ ಮಾಡ್ತಾನೆ ಇದ್ದರು, ವಯರ್ ಇಲ್ಲ ಅಂತೇಳಿ. ನಾನು ನಿತಿನ್ನೇ ಫಸ್ಟ್ ಬಂದಿರೋದ್ರಿಂದ ನಿತಿನ್ ಬಂದು ಅವ್ರಿಗೆ ಏನೇನು ಬೇಕೋ ವಯರ್ಸ್ ಎಲ್ಲ ಸೆಲೆಕ್ಟ್ ಮಾಡ್ತಿದ್ದ. ಅಂದರೆ ಅವ್ರು ಹೇಳಿದರು ಯಾವ್ಯಾವ ಎಮ್ ಎಷ್ಟೆಷ್ಟು ಬೇಕು ಅಂತ. ಸೊ ಚೀಲದಲ್ಲಿ ಹುಡುಕಿ ನಿತಿನ್ ಕೊಟ್ಬಿಟ್ಟು ಬರೋಕ್ಕೆ ಹೋಗಿದ್ದಾನೆ. ಇನ್ನು ರಿತಿಕ್ಷಾ ಮತ್ತು ಋತ್ವಿಕ್, ನಿತಿನ್ ಎಲ್ಲರೂ ಹೋಟೆಲಿಂದನೇ ತಿಂಡಿ ತಂದಿದ್ದಾರೆ. ನಾವು ಆ್ಯಕ್ಚುಲಿ ಆಂಟಿ ಮನೆಯಲ್ಲಿ ಚಿತ್ರಾನ್ನ ತಿಂದು ಬಂದಿದ್ವಿ. ಇನ್ನು ರಿತಿಕ್ಷನ್ಗೆ ಮತ್ತು ನಿತಿನ್ ತಿಂದಿರಲಿಲ್ಲ, ಹಾಗಾಗಿ ಹೋಟ್ಲಲ್ಲೇ ತರಿಸಿದ್ವಿ ಆ್ಯಕ್ಚುಲಿ. ಅಷ್ಟರಲ್ಲಿ ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ತಿದ್ದವರು ಕೂಡ ಮನೆಗೆ ಬಂದರು ಸ್ವಲ್ಪ ಐಟಮ್ಸ್ ಬೇಕು ಅಂತ. ಸೊ ನಾನು ಹೇಳಿದ್ನಲ್ಲ ಎಲ್ಲ ಬೆಂಗಳೂರಿಂದನೇ ತಂದಿದ್ದೆ ಅಂತ. ಅವ್ರಿಗೆ ಯಾವ್ದು ಬೇಕೋ ಅದನ್ನೆಲ್ಲ ತೊಗೊಳ್ತಾ ಇದ್ರು. ಇನ್ನು ಬೇಡದಿದ್ದೆಲ್ಲ ಒಂದು ಬಾಕ್ಸ್ಗೆ ಹಾಕಿಡೋಣ ಅಂಥೇಳಿ ಹಾಕಿಡ್ತಾ ಇದ್ದಾರೆ. ಇನ್ನು ನಿತಿನ್ ಕೂಡ ಫ್ರೆಶ್ ಅಪ್ ಆಗಿ ಬಂದ. ನಿತಿನ್ ಬಂದ ತಕ್ಷಣ ಅವನು ಕೂಡ ಸೊ ಪೂರಿ ತಿಂತೀನಿ ಅಂತ ಹೇಳಿ ತಿಂತಾಯಿದ್ದಾನೆ. ಅವನು ರಾತ್ರಿ ಬಂದಿದ್ದು ಇವಾಗ ಹೋಗ್ತಾನೆ. ಸೊ ಅವನು ಇದ್ದಾಗ ಒಂಥರ ಖುಷಿ ಮನೇಲಿ, ಅವನ ಹತ್ರ ಜಾಸ್ತಿ ಬಡ್ಕೊಳ್ತಾ ಇರಬೇಕು, ಅದೇನೋ ಒಂಥರ ಅದೇ ಒಂದು ಖುಷಿ. ಇನ್ನು ನೆಕ್ಸ್ಟ್ ಇನ್ನು ಬೇರೆ ಬೇರೆ ಐಟಮ್ ಬೇಕು ಅನ್ನೋದನ್ನು ಕೂಡ ಅವ್ರಿಗೆ ಏನೇನು ಬೇಕೋ ಎಲ್ಲ ತೊಗೊಂಡ್ರು. ಇನ್ನು ಅಮ್ಮ ಕೂಡ ತಿಂಡಿ ಮುಗಿಸಿ ಇವತ್ತಿನ ವ್ಲಾಗ್ ಇದಾಗಿತ್ತು. ನೋಡಿದ್ರಲ್ಲ ಗೈಸ್, ಆ್ಯಕ್ಚುಲಿ ಇವತ್ತು ಬೆಳಗ್ಗೆನೇ ಅಲ್ಲಿ ಹೋಗಿರೋದ್ರಿಂದ ಮನೇಲಿ ತಿಂಡಿ ಕೂಡ ಮಾಡಿಲ್ಲ. ಸೊ ಎಲ್ಲರೂ ಹೋಟೆಲಲ್ಲೇ ತಂದು ತಿಂಡಿ ಕೂಡ ತಿಂದ್ವಿ. ನನಗೆ ಸ್ವಲ್ಪ ಸಾಕಾಯಿತು, ಬ್ಯಾಕ್ ಪೇನ್ ಜಾಸ್ತಿ ಆಯಿತು ಅಂಥೇಳಿ ಹಂಗೆ ಮಲ್ಕೊಂಡಿದ್ದೀನಿ. ಇನ್ನು ಅಮ್ಮ ಕೆಲಸದವ್ರು ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಇವತ್ತು ಫೋಲ್ಡರ್ಸು ಅದೆಲ್ಲ ಹಾಕಬೇಕು ಅಂತ ಹೇಳಿದ್ರು, ಅದೆಲ್ಲ ಹಾಕಕ್ಕೆ ತಗೊಂಡು ಹೋಗಿದ್ದಾರೆ ಆ್ಯಕ್ಚುಲಿ. ಇನ್ನು ಇವತ್ತೆಲ್ಲ ಅಮ್ಮ ಅಲ್ಲೇ ಇರ್ತಾರೆ. ಮಧ್ಯಾಹ್ನಕ್ಕೆ ಏನಾದರೂ ಮಾಡಬೇಕು. ಇನ್ನು ಅಮ್ಮ ಆಲ್ರೆಡಿ ಕಾಳೆಲ್ಲ ಇಲ್ಲಿ ಬಿಡಿಸಿ ಇಟ್ಟೋಗಿದ್ದಾರೆ ಕವರಲ್ಲಿ. ಸೊ ಕಾಣಿಸ್ತಿದೆ ಅಂತ ಅನ್ಕೊತೀನಿ. ಸೊ ತೊಗರಿ ಕಾಳು ಸಾಂಬಾರು ಏನಾದರೂ ಮಾಡಬೇಕು. ಇವತ್ತಿನ ದಿನ ಹಿಂಗಿತ್ತು. ಭಾನುವಾರ ಅಂತೂ ತುಂಬ ಲೇಝಿ ಸಂಡೇ ಆಗೋದು. ಬಟ್ ಇತ್ತೀಚೆಗೆ ಮಲ್ಕೊಂಡಿರೋದ್ರಿಂದ ಡೈಲಿ ಲೇಝಿ ಡೇನೇ ಆಗೋಗಿದೆ. ಇನ್ನು ಲೋಕಿ ಆ್ಯಕ್ಚುಲಿ ಈಗ ಟಿಫನ್ ಮಾಡ್ತಾ ಇದ್ದಾರೆ. ಟಿಫನ್ನು ಹೋಟೆಲ್ದೇ ತಿಂಡಿ, ಚಿತ್ರಾನ್ನ ತೊಗೊಂಡ್ಬಂದಿದ್ರು. ನಾವು ಆ್ಯಕ್ಚುಲಿ ಅಲ್ಲೇ ಆಂಟಿ ಮನೆಯಲ್ಲೇ ತಿನ್ಕೊಂಡು ಬಂದ್ವಿ. ನೋಡಿದ್ರಲ್ಲ ಗೈಸ್, ಇವತ್ತಿನ ವ್ಲಾಗ್ ಇದಾಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್.